ದಸರಾ ಹಬ್ಬಕ್ಕೆ ಸರ್ಕಾರವೇ ಶಾಲೆಗಳಿಗೆ ರಜೆ ಘೋಷಿಸಿದೆ. ಈಗಾಗಲೇ ಹಲವಾರು ಮಕ್ಕಳು ರಜಾ ದಿನಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯೇ ಕ್ರೈಸ್ತ ಮಿಷನರಿಗಳು ಮಾತ್ರ ಸ್ಕೂಲ್ಗಳಿಗೆ ರಜೆ ಕೊಟ್ಟಿರಲಿಲ್ಲ. ಇದರಿಂದ ಆಕ್ರೋಶಗೊಂಡ ಮುತಾಲಿಕ್ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಡುತ್ತಿದ್ದಂತೆ ರಜೆ ಘೋಷಣೆಯಾಗಿದೆ. ಕ್ರಿಶ್ಚಿಯನ್ ಸಮುದಾಯಗಳಿಗಿಲ್ವಾ ದಸರಾ ರಜೆ? ಕ್ರೈಸ್ತ ಶಾಲೆಗಳ ವಿರುದ್ಧ ಮುತಾಲಿಕ್ ಕೆಂಡ. ಹಿಂದೂಗಳ ಪಾಲಿಗೆ ಅದ್ದೂರಿ ಹಬ್ಬ ದಸರಾ. ಈಗಾಗಲೇ ರಾಜ್ಯದಲ್ಲಿ ಬಹುತೇಕ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಆದರೆ ಧಾರವಾಡದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಸ್ಕೂಲ್ಗಳಿಗೆ ಮಾತ್ರ ರಜೆ ನೀಡಿಲ್ಲ. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 7ರವರೆಗೂ ಸರ್ಕಾರವೇ ರಜೆ ಕೊಟ್ಟಿದ್ರು ಕ್ರೈಸ್ತ ಸ್ಕೂಲ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಇದರಿಂದ ಆಕ್ರೋಶಗೊಂಡ ಶ್ರೀರಾಮ ಸೇನಾ ಸಂಸ್ಥಾಪಕ ಮುತಾಲಿಕ್ ಧಾರವಾಡದ ಡಿಡಿಪಿಐಯನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಸ್ಕೂಲ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಅಧಿಕೃತವಾದಂಥ ದಸರಾ ರಜೆಯನ್ನು ಘೋಷಣೆ ಮಾಡದೆ ಅವರು ಎಕ್ಸಾಮ್ ಇಡ್ತಾ ಇದ್ದಾರೆ, ಒತ್ತಡ ತರ್ತಾ ಇದ್ದಾರೆ. ಇದು ನೇರವಾಗಿ ಹಿಂದೂ ಸಂಸ್ಕೃತಿ ಸಮಾಜ ಹಬ್ಬಗಳ ಮೇಲೆ ಪ್ರಹಾರ ಆಗಿದೆ. ಸೊ DDPI ಇರ್ಬೋದು, BAO ಇರ್ಬೋದು, ಶಿಕ್ಷಣ ಅಧಿಕಾರಿಗಳಿರ್ಬೋದು, ಇವ್ರು ಏನು ಮಾಡ್ತಾ ಇದ್ದಾರೆ? ಯಾಕೆ ಇವ್ರಿಗೆ ಲಕ್ಷ್ಯ ಕೊಡ್ತಾ ಇಲ್ಲ? ಇವ್ರು ಯಾಕೆ ಪಗಾರ ಕೊಡ್ತಾ ಇದ್ದಾರೆ? ಕ್ರಿಶ್ಚಿಯನ್ ಸ್ಕೂಲ್ ಗೇಟ್ಗಳಿಗೆ ಬೀಗ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆ ಕೂಡ ಕೊಡ್ತಾ ಇದೆ. ಧಾರವಾಡದಲ್ಲಿ 4-5 ಶಿಕ್ಷಣ ಸಂಸ್ಥೆಗಳು ದಸರಾ ರಜೆಯಲ್ಲಿ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಬಾಸಲ್ ಮಿಷನ್ ಆಂಗ್ಲ ಮಾಧ್ಯಮ ಶಾಲೆಗೆ ಎಂಟ್ರಿ ಕೊಟ್ಟ ಮುತಾಲಿಕ್ ದಸರಾ ವೇಳೆ ಸ್ಕೂಲ್ ನಡೆಸಲು ಅನುಮತಿ ಕೊಟ್ಟಿದ್ಯಾರು ಅಂತ ಪ್ರಶ್ನಿಸಿದ್ರು. ಈ ವೇಳೆ ಪ್ರಾಂಶುಪಾಲ ಜಾಯ್ DDPIಗೆ ಅನುಮತಿ ಕೇಳಿ ಸ್ಕೂಲ್ ಪ್ರಾರಂಭಿಸಿದ್ದೇವೆ ಅಂತ ಹೇಳಿದ್ರು. ಇದಕ್ಕೆ ಗರಂ ಆದ ಮುತಾಲಿಕ್ ತಕ್ಷಣ DDPIನ ಸ್ಥಳಕ್ಕೆ ಕರೆಯಿಸಿದ್ರು. ಶಾಲೆಗೆ ರಜೆ ಕೊಡಿಸಿ, ಇಲ್ಲವಾದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ಇನ್ನು ಕ್ರಿಸ್ಮಸ್ ಹಬ್ಬಕ್ಕೆ ಮಾತ್ರ 10 ದಿನ ರಜೆ ಘೋಷಣೆ ಮಾಡ್ತಾರೆ. ಈ ರೀತಿ ಮಾಡೋದು ಸರಿಯಲ್ಲ ಅಂತ ಅಂದ್ರು. ಮುತಾಲಿಕ್ ಮಾತಿಗೆ ಒಪ್ಪಿದ DDPI SS ಕೆಳದಿ ಮಠ ಇಂದಿನಿಂದಲೇ ಕ್ರೈಸ್ತ ಶಾಲೆಗಳಿಗೆ ರಜೆ ಘೋಷಣೆ ಮಾಡುವಂತೆ ಸೂಚಿಸಿದ್ರು. ಸರ್ಕಾರ ಸುತ್ತೋಲೆ ಪ್ರಕಾರ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮುಂದೆ ಕ್ರಿಸ್ಮಸ್ ರಜೆಯನ್ನು ಇಲ್ಲಿ ಒಂದು ವಾರ ಇಲ್ಲಿ ದಸರಾ ರಜೆ ಅವಧಿಯೊಳಗೆ ಹಾಕ್ಕೊಂಡು ಅಲ್ಲಿ ಸರಿದೂಗಿಸಬೇಕು ಅಂತೇಳಿ ಅನ್ನುವಂಥ ಸೂಚನೆ ಇರ್ತದೆ. ಈ ಎಲ್ಲ ಶಾಲೆಗಳಿಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ಕ್ರಮ ತಗೊಳ್ರಿ ಅಂತೇಳಿ ಸೂಚನೆ ಕೊಡ್ತೀವಿ. ಆದರೆ ಏನು ಪರೀಕ್ಷೆ ನಡೆಸಾಕತ್ತಾರ, ಪರೀಕ್ಷೆ ನಡೆಯುವಂಥದ್ದನ್ನು ಈಗ ನಾಳೆಯಿಂದ ಅದನ್ನು ನಾವು ಸ್ಥಗಿತ ಮಾಡ್ತೀವಿ. ಎಲ್ಲ ಶಾಲೆಗಳ ಸೂಚನೆಗಳಿಗೆ ಕೊಡ್ತೇವೆ. ಸರ್ಕಾರಿ ರಜೆ ಇದ್ದರೂ ಕ್ರಿಶ್ಚಿಯನ್ ಸಮುದಾಯದ ಶಿಕ್ಷಣ ಸಂಸ್ಥೆಗಳು ಶಾಲೆ ನಡೆಸ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮುತಾಲಿಕ್ ಮಾತಿಗೆ ಒಪ್ಪಿದ DDPI ರಜೆ ಘೋಷಣೆ ಮಾಡಿದ್ದಾರೆ. ಹಿಂದೂ ಧರ್ಮದ ಹಬ್ಬದ ಆಚರಣೆಗೆ ನೀವು ವಿರೋಧನ ಮಾಡ್ತಾ ಇದ್ದೀರಿ ಅಂತೇಳಿ ಒತ್ತಡ ಹಾಕಿದ ಬೆನ್ನೆಲ್ಲಿ ಅಂತಂದರೆ ಸದ್ಯ ಈಗ DDPI ಅವರು ಆದೇಶನ ಮಾಡಿರುವಂಥದ್ದು. ನಾಳೆಯಿಂದ ಯಾವುದೇ ಪರೀಕ್ಷೆಗಳು ನಡೆಯೋಂಗಿಲ್ಲ ಮತ್ತು ಜೊತೆಗೆ ತರಗತಿಗಳು ಕೂಡ ನಡೆಯೋಂಗಿಲ್ಲ ಅನ್ನೋದು ಮಾತನ್ನು ಕೂಡ ಸದ್ಯ ಈಗ DDPI ಆದೇಶನ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.